ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶಾದ್ಯಂತ ವಕ್ಫ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಂದಷ್ಟು ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆ ಆಯಿತು. ಮಂಗಳೂರಿನಲ್ಲಿ 1,00,000ಕ್ಕೂ ಹೆಚ್ಚು ಜನ ಸೇರಿ ಪ್ರತಿಭಟನೆ ಮಾಡಿದ್ರು ಅಂತೆಲ್ಲ ಸುದ್ದಿ ಆಯಿತು. ಇನ್ನೊಂದು ಕಡೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ಹಿಂಸಾಚಾರಗಳಾಯಿತು, ಅಲ್ಲಿ ಯಾವ ರೀತಿಯಾಗಿ ಬೆಂಕಿ ಹಚ್ಚಲಾಯಿತು, ಇದೆಲ್ಲವುದನ್ನು ನೀವು ನೋಡ್ತಾ ಇದ್ರಿ. ಆದರೆ ಮಿತ್ರರೇ, ಈ ದೇಶದಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿಯನ್ನು ಹೊಂದಿರುವಂಥ ಉತ್ತರ ಪ್ರದೇಶದಲ್ಲಿ ಮಾತ್ರ ಯಾವುದೇ ರೀತಿಯ ಸುದ್ದಿಗಳು ಬರ್ತಾ ಇಲ್ಲ. ಅಂದರೆ ಅಲ್ಲೆಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆಗ್ತಾ ಇಲ್ಲ. ವಕ್ಫ್ ಕಾನೂನನ್ನು ವಿರೋಧಿಸಿ ಯಾರೂ ಕೂಡ ಬೀದಿಗಿಳಿತಾ ಇಲ್ಲ, ಕಲ್ಲು ಹೊಡಿತಾ ಇಲ್ಲ, ದಂಗೆ ಎಬ್ಬಿಸ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಈಗಾಗಲೇ ಕರ್ನಾಟಕ, ಜಾರ್ಖಂಡ್, ತಮಿಳುನಾಡು, ಪಶ್ಚಿಮ ಬಂಗಾಳ ಈ ಎಲ್ಲ ರಾಜ್ಯಗಳು ವಕ್ಫ್ ಕಾನೂನನ್ನು ನಾವು ಜಾರಿ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದಾರಲ್ಲ, ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲೂ ಏನಾದರೂ ಜಾರಿ ಮಾಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇಲ್ಲದೆ ಹೋದರೆ 20 ರಿಂದ 21% ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು. ಅಷ್ಟೊಂದು ಜನಸಂಖ್ಯೆ ಇರುವಂಥ ಉತ್ತರ ಪ್ರದೇಶದಲ್ಲಿ ಯಾಕೋಸ್ಕರವಾಗಿ ಪ್ರತಿಭಟನೆ ಆಗ್ತಾ ಇಲ್ಲ? ಯೋಗಿ ಸರ್ಕಾರ ವಕ್ಫ್ನ ವಿಚಾರವಾಗಿ ಏನು ನಿರ್ಧಾರ ಕೈಗೊಂಡಿಲ್ವಾ? ಹೀಗೆಲ್ಲ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಆದರೆ ಮಿತ್ರರೇ, ಅಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿ ಆಗ್ತಾ ಇದೆ. ಯೋಗಿ ಸರ್ಕಾರ ಇಡೀ ದೇಶದಲ್ಲೇ ಮೊಟ್ಟ ಮೊದಲು ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಹೊರಟಿದೆ. ಕೇಂದ್ರ ಸರ್ಕಾರದ ವಕ್ಫ್ ಕಾನೂನು ಜಾರಿ ಆಗ್ತಿದ್ದಂತೆ ಮೊದಲು ಕೆಲವುದನ್ನು ಅನುಷ್ಠಾನ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಈ ಮೊದಲೇ ರೆಡಿ ಆಗಿದ್ರು. ಉತ್ತರ ಪ್ರದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ, ಎಲ್ಲೆಲ್ಲಿ ಸರ್ವೆ ಮಾಡಬೇಕು, ಎಲ್ಲವುದಕ್ಕೆ ಸಂಬಂಧಪಟ್ಟಂತೆ ಅವರು ಮೊದಲೇ ನಿರ್ಧಾರ ಕೈಗೊಂಡಿದ್ರು. ಈಗ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಘೋಷಣೆ ಮಾಡಿದೆ, ಉತ್ತರ ಪ್ರದೇಶದಲ್ಲಿರುವಂತಹ ಒಟ್ಟು ಆಸ್ತಿಗಳಲ್ಲಿ ಅಂದರೆ ವಕ್ಫ್ ಆಸ್ತಿನಲ್ಲಿ 78% ಸರ್ಕಾರಿ ಆಸ್ತಿ ಅಂತ. ಅಂದರೆ 100 ಎಕರೆ ವಕ್ಫ್ ಆಸ್ತಿ ಇದ್ದರೆ ಅದರಲ್ಲಿ 78 ಎಕರೆ ಸರ್ಕಾರಕ್ಕೆ ಹೋಗುತ್ತೆ. ಈಗಾಗಲೇ ಕೆಲ ಜಮೀನನ್ನು ಉತ್ತರ ಪ್ರದೇಶ ಸರ್ಕಾರ ವಶಕ್ಕೆ ಕೂಡ ಪಡೆದಿದೆ. ನಿಮಗೀಗ ಅನೇಕ ಪ್ರಶ್ನೆಗಳು ಬರ್ತಾ ಇರಬಹುದು. ಒಂದು ಕಡೆ ಸುಪ್ರೀಂ ಕೋರ್ಟ್ ಈಗಾಗಲೇ ತಡೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ. ಕೆಲವರಂತೂ ಇಡೀ ಕಾನೂನಿಗೆ ತಡೆ ಕೊಟ್ಟಿದ್ದಾರೆ ಅಂತ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇದರ ನಡುವೆಯೂ ಕೂಡ ಉತ್ತರ ಪ್ರದೇಶದ ಸರ್ಕಾರ ಹೀಗೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ? 78% ಸರ್ಕಾರಿ ಆಸ್ತಿ ಆಗೋದಾದರೂ ಹೇಗೆ? ಈ ಆಸ್ತಿಗಳನ್ನೆಲ್ಲ ಸರ್ಕಾರ ಏನು ಮಾಡುತ್ತಂತೆ? ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ? ಇದೆಲ್ಲದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯೋಗಿ ವರ್ಕಿಂಗ್ ಸ್ಟೈಲ್ ಬೇರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಅವರು ಯಾವುದಾದ್ರೂ ಒಂದು ವಿಚಾರಕ್ಕೆ ಕೈ ಇಟ್ಟಿದ್ದೆ ಆದರೆ ಅದು ಅಂತ್ಯ ಕಾಣುವವರೆಗೂ ಕೂಡ ಅವರದನ್ನು ಬಿಡೋದಿಲ್ಲ. ಆ ರೀತಿಯಾಗಿ ಯೋಗಿ ಈ ಹಿಂದೆಯೂ ಮಾಡಿದರೆ ಮುಂದೆಯೂ ಕೂಡ ಮಾಡ್ತಾರೆ. ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಸದ್ಯ ಮಿತ್ರರೇ, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ವಕ್ಫ್ ಭೂ ಮಾಫಿಯಾದ ವಿರುದ್ಧವಾಗಿ ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಇದ್ರು. ಯಾವುದೇ ಸಭೆ ಸಮಾರಂಭಗಳಾಗಲಿ ವಕ್ಫ್ನ ವಿಚಾರವನ್ನು ಯೋಗಿ ಪ್ರಸ್ತಾಪ ಮಾಡ್ತಾ ಇದ್ರು. ಉತ್ತರ ಪ್ರದೇಶದಲ್ಲಿ ಇದು ಭೂ ಮಾಫಿಯಾ ಆಗಿಬಿಟ್ಟಿದೆ, ವಕ್ಫ್ ಹೆಸರಿನಲ್ಲಿ ಸರ್ಕಾರಿ ಭೂಮಿಯನ್ನೆಲ್ಲ ಕಬಳಿಸ್ಕೊಂಡು ಬಿಟ್ಟಿದ್ದಾರೆ ಅಂತ ಯೋಗಿ ಘೋಷಣೆ ಮಾಡ್ತಾ ಇದ್ರು. ಮಿತ್ರರೇ, ನಿಮಗೆ ಆರಂಭದಲ್ಲಿ ಆ ಮಾತನ್ನು ಕೇಳಿದ್ರೆ ಇದರಿಂದ ಏನು ಪ್ರಯೋಜನ ಆಗುತ್ತೆ? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಎಷ್ಟೇ ಹೇಳ್ಕೊಳ್ಬಹುದು, ಆದರೆ ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್. ವಕ್ಫ್ಗೆ ಏನಾದರೂ ಭೂಮಿ ಹೋಯಿತು ಅಂತಂದರೆ ಅದನ್ನು ವಾಪಸ್ ಪಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಒಂದು ಕಾನೂನು ಈ ದೇಶದಲ್ಲಿದೆ. ಆ ರೀತಿಯಾಗಿ ಅದಕ್ಕೆ ವಿಪರೀತವಾದಂತಹ ಅಧಿಕಾರ ಕೊಡಲಾಗಿದೆ. ಇದನ್ನೆಲ್ಲ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಹೇಗೆ ವಾಪಸ್ ಪಡೆಯುತ್ತೆ ಅಂತ ಪ್ರಶ್ನೆಗಳಿದ್ವು. ಆದರೆ ಮಿತ್ರರೇ, ಅವರು ಸಮಯಕ್ಕಾಗಿ ಕಾಯ್ತಾ ಇದ್ರು. ಒಂದು ಕಡೆ ಕೇಂದ್ರ ಸರ್ಕಾರ ವಕ್ಫ್ ಕಾನೂನನ್ನು ಲೋಕಸಭೆಯಲ್ಲಿ ಮಂಡಿಸಿತ್ತು, ಅದು JPCಯಲ್ಲಿತ್ತು, ಅದನ್ನು ಪಾಸ್ ಮಾಡೋದಕ್ಕೋಸ್ಕರವಾಗಿ ಅವರು ಹೆಣಗಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಏನು ಮಾಡಿತ್ತು ಕೇಳಿದ್ರೆ, ತನ್ನ ನೆಲದಲ್ಲಿರುವಂತಹ ವಕ್ಫ್ ಆಸ್ತಿಗಳು ಎಷ್ಟು, ಅದರಲ್ಲಿ ಸರ್ಕಾರಿ ಆಸ್ತಿಗಳು ಎಷ್ಟು, ಯಾವಾಗ ವಕ್ಫ್ ಇದನ್ನು ಕ್ಲೈಮ್ ಮಾಡಿಕೊಂಡಿದೆ, ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆದಂತಹ ಸರ್ವೆಯನ್ನು ಮಾಡಿಸಿಟ್ಕೊಂಡಿದೆ. ಈಗ ಮಿತ್ರರೇ, ಉತ್ತರ ಪ್ರದೇಶದ ಸರ್ಕಾರ ಘೋಷಣೆ ಮಾಡ್ತಾ ಇದೆ, ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಬಳಿಯಲ್ಲಿರುವಂತಹ 78% ಭೂಮಿ ಸರ್ಕಾರಿ ಆಸ್ತಿಯಾಗಿದೆ, ಅದು ವಕ್ಫ್ನ ಲ್ಯಾಂಡ್ ಅಲ್ಲ, ಅದನ್ನು ನಾವು ವಶಕ್ಕೆ ಪಡಿತೀವಿ ಅಂತೇಳಿ ಯೋಗಿ ಸರ್ಕಾರ ಹೇಳ್ತಾ ಇದೆ. ಅಂದರೆ ಉತ್ತರ ಪ್ರದೇಶದಲ್ಲಿ ಒಟ್ಟು 1,24,700 ವಕ್ಫ್ ಆಸ್ತಿಗಳಿದ್ದಾವೆ. ಇದರಲ್ಲಿ ಸರಿಸುಮಾರು 29,000 ಆಸ್ತಿಗಳು ಮಾತ್ರ ವಕ್ಫ್ ಬೋರ್ಡ್ನ ಅಧಿಕೃತ ಆಸ್ತಿಗಳು. ಅವರ ಬಳಿಯಲ್ಲಿ ದಾಖಲೆಗಳಿದೆ, ಅವರಿಗೆ ಸೇರಿದ್ದು ಅನ್ನೋದಕ್ಕೆ ಒಂದಷ್ಟು ಪ್ರೂಫ್ಗಳನ್ನು ಅವರು ಇಟ್ಕೊಂಡಿದ್ದಾರೆ. ಉಳಿದಂತಹ ಆಸ್ತಿಗಳೇನಿದ್ದಾವೆ ಸರಿಸುಮಾರು 80 ರಿಂದ 85 ಸಾವಿರ ಆಸ್ತಿಗಳೇನಿದ್ದಾವೆ, ಇದು ಸರ್ಕಾರಕ್ಕೆ ಸೇರಿದಂತಹ ಆಸ್ತಿಗಳು, ಸರ್ಕಾರಿ ಭೂಮಿಯಾಗಿದೆ ಅದು, ಹೀಗಂತ ಉತ್ತರ ಪ್ರದೇಶದ ಸರ್ಕಾರ ಹೇಳ್ತಾ ಇದೆ. ಇವರೇನು ಸುಮ್ಮನೆ ಹೇಳ್ತಾ ಇಲ್ಲ, ಸರ್ವೆ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವಕ್ಫ್ ಆಸ್ತಿ ಇದೆ, ಯಾವಾಗ ಅವರು ಅದನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹಿನ್ನೆಲೆ ಏನು, ಅವರ ಬಳಿಯಲ್ಲಿ ದಾಖಲೆ ಇದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ಈಗಾಗಲೇ ಸರ್ವೆ ನಡೆದಿದೆ. ಇನ್ನು ಕೆಲ ಕಡೆಗಳಲ್ಲಿ ಸರ್ವೆ ನಡೀತಾ ಇದೆ. ಈ ನಡುವೆ ಉತ್ತರ ಪ್ರದೇಶ ಕೆಲ ಜಿಲ್ಲೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಅಯೋಧ್ಯೆಯಲ್ಲಿ ಒಟ್ಟು 3,652 ವಕ್ಫ್ ಆಸ್ತಿಗಳು ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಆ ಪೈಕಿ 2,116 ಆಸ್ತಿಗಳು ಸರ್ಕಾರಿ ಆಸ್ತಿಯಾಗಿದೆ, ಅದು ವಕ್ಫ್ನ ಆಸ್ತಿ ಅಲ್ಲ. ಹಾಗೆ ಶಹಜಾನ್ಪುರದಲ್ಲಿ 2,589 ಆಸ್ತಿಗಳನ್ನು ವಕ್ಫ್ ಆಸ್ತಿ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಈ ಪೈಕಿ 2,371 ಆಸ್ತಿಗಳು ಸರ್ಕಾರಕ್ಕೆ ಸೇರಿದಂತಹದ್ದು, ಅದು ವಕ್ಫ್ನ ಲ್ಯಾಂಡ್ ಅಲ್ಲ.
ಹಾಗೆ ರಾಂಪುರದಲ್ಲಿ 5 ಆಸ್ತಿಗಳನ್ನ ವಕ್ಫ್ ತನ್ನದು ಅಂತ ಹೇಳ್ತಾ ಇದೆ. ಈ ಪೈಕಿ 2363 ಆಸ್ತಿಗಳು ಸರ್ಕಾರದ್ದಾಗಿದೆ. ಹಾಗೆ ಜೋಧ್ಪುರ್ನಲ್ಲಿ 4167 ಆಸ್ತಿಗಳನ್ನು ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಈ ಪೈಕಿ 2096 ಎಕರೆಯನ್ನು ಸರ್ಕಾರ ಕ್ಲೈಮ್ ಮಾಡ್ತಾ ಇದೆ, ಅದು ನಮ್ಮದು ನಿಮ್ಮದಲ್ಲ ಅಂತ. ಹಾಗೆ ಬರೇಲಿಯಲ್ಲಿ 3499 ಎಕರೆಯನ್ನು ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಅದರಲ್ಲಿ 2000 ಎಕರೆಯನ್ನು ಸರ್ಕಾರ ಹೇಳ್ತಾ ಇದೆ ಇದು ನಮಗೆ ಸೇರಿದ್ದು, ನಮ್ಮ ಬಳಿಯಲ್ಲಿ ದಾಖಲೆ ಇದೆ, ಇದು ಸರ್ಕಾರಿ ಜಮೀನು ಅಂತ. ಇದಿಷ್ಟರ ಜೊತೆಗೆ ವಕ್ಫ್ ಈಗಾಗಲೇ ತನ್ನ ಬಳಿಯಲ್ಲಿ ಆಸ್ತಿಯನ್ನು ಇಟ್ಕೊಂಡಿದೆಯಲ್ಲ, ಇದನ್ನು ಸರಿಯಾಗಿ ಬಳಸ್ಕೊಂಡಿದ್ಯಾ ಇಲ್ವಾ, ಅಲ್ಲೇನಾದರೂ ಅಕ್ರಮ ನಡೀತಾ ಇದೆಯಾ? ಈ ವಕ್ಫ್ನ ನಿಯಮದಂತೆ ದಾನ ಕೊಟ್ಟಂತಹ ಆಸ್ತಿಗಳನ್ನು ಅವರು ಯಾವ್ಯಾವುದಕ್ಕೂ ಬಳಸುವಂತಿಲ್ಲ. ಅವರು ದೇವರ ಕೆಲಸಕ್ಕೆ ಬಳಸಬೇಕು, ಇಲ್ಲ ಧಾರ್ಮಿಕ ಕೆಲಸಕ್ಕೆ ಮಾತ್ರ ಬಳಸ್ಕೊಳ್ಬೇಕು. ಅಲ್ಲಿ ವಾಣಿಜ್ಯ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆ ಆಸ್ತಿಯನ್ನು ಬಳಸುವಂತಿಲ್ಲ. ಹಾಗೆ ಮಿತ್ರರೇ, ಕೆಲ ಏರಿಯಾದಲ್ಲಿ ಅದನ್ನು ಕೂಡ ಸರ್ಕಾರ ಪಟ್ಟಿ ಮಾಡ್ತಾ ಇದೆ. ಉದಾಹರಣೆಗೆ ಸಾರಂಗ್ಪುರದಲ್ಲಿ ಒಟ್ಟು 108 ಆಸ್ತಿಗಳನ್ನು ವಕ್ಫ್ ಒಳ್ಳೆಯ ಉದ್ದೇಶಕ್ಕೆ ಬಳಸ್ತಾ ಇದೆ, ಅಂದರೆ ಧಾರ್ಮಿಕ ಉದ್ದೇಶಕ್ಕೆ. ಹಾಗೆ 112 ಆಸ್ತಿಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ. ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗಿದೆ, ಬಾಡಿಗೆಗೆ ಆಸ್ತಿಯನ್ನು ಕೊಟ್ಟು ಅದರಿಂದ ಯಾರೋ ಮುಲ್ಲಾ ಮೌಲಾನಗಳು ಹಣ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ಈಗಾಗಲೇ ಗುರುತು ಮಾಡ್ತಾ ಇದ್ದಾರೆ. ಆಗ್ರಾದಲ್ಲಿ ಒಟ್ಟು ಆಸ್ತಿಗಳ ಪೈಕಿ ಕೇವಲ 1 ಆಸ್ತಿಯನ್ನು ಮಾತ್ರ ಸರಿ ಉದ್ದೇಶಕ್ಕೋಸ್ಕರವಾಗಿ ಅವರು ಬಳಸ್ಕೊಳ್ತಾ ಇದ್ದಾರೆ. ಉಳಿದಂತೆ 98 ಆಸ್ತಿಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಹಾಗೆ ಬಸ್ತಿಲಿ 5 ಆಸ್ತಿಗಳನ್ನು ಸರಿಯಾದ ಉದ್ದೇಶಕ್ಕೆ ಬಳಸ್ಕೊಂಡ್ರೆ 47 ಆಸ್ತಿಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಉನ್ನಾವ್ನಲ್ಲಿ 7 ಆಸ್ತಿಗಳನ್ನು ಸರಿಯಾದ ಉದ್ದೇಶಕ್ಕೆ ಬಳಸ್ಕೊಂಡ್ರೆ 40 ಆಸ್ತಿಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಹೀಗೆ ಪ್ರತಿ ಏರಿಯಾದಲ್ಲೂ ಕೂಡ ಎಷ್ಟು ಆಸ್ತಿಗಳನ್ನು ವಕ್ಫ್ನ ನಿಜವಾದ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಎಷ್ಟು ಆಸ್ತಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕೆಲವರು ಮಾತ್ರ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಉತ್ತರ ಪ್ರದೇಶದ ಸರ್ಕಾರ ಸರ್ವೆ ಮಾಡ್ತಾ ಇದೆ, ಅದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇದೆಲ್ಲವೂ ಕೂಡ ಉತ್ತರ ಪ್ರದೇಶ ಸರ್ಕಾರದ ಪೂರ್ವ ಸಿದ್ಧತೆ. ಈಗಾಗಲೇ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದರೆ ವಕ್ಫ್ ಹೆಸರಿನಲ್ಲಿ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ವಕ್ಫ್ ಆಸ್ತಿಯಲ್ಲಿ ಬಡ ಮುಸ್ಲಿಮರ ಉದ್ಧಾರ ಆಗಲೇಬೇಕು. ಅಲ್ಲಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು, ಕಾಲೇಜುಗಳ ನಿರ್ಮಾಣ ಆಗಬೇಕು, ಜೊತೆಗೆ ಆಸ್ಪತ್ರೆಗಳನ್ನು ಕಟ್ಟಬೇಕು. ಇದಕ್ಕೋಸ್ಕರವಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ಕೆಲವರು ಮಾತನಾಡ್ತಾ ಇದ್ದಾರೆ, ವಕ್ಫ್ ಆಸ್ತಿಯನ್ನು ದೇವರ ಕಾರ್ಯಕ್ಕೆ ಮಾತ್ರ ಬಳಸಬೇಕು, ಅದನ್ನು ಬಡಜನರ ಉದ್ಧಾರಕ್ಕೋಸ್ಕರವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ, ವಕ್ಫ್ ಆಸ್ತಿಯಲ್ಲಿ ಶಾಲೆ ಕಾಲೇಜುಗಳನ್ನು ಕಟ್ಟೋದಕ್ಕೆ ಅವಕಾಶ ಇಲ್ಲ. ಹೀಗೆ ನಾನಾ ರೀತಿಯಲ್ಲಿ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಮಿತ್ರರೇ, ಮದರಸಾವನ್ನು ಕಟ್ಟಬಹುದು ಅಂತಂದರೆ ಶಾಲೆ ಕಟ್ಟೋದಕ್ಕಾಗೋದಿಲ್ವಾ? ಅದೇನೇ ಇರಲಿ, ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಜನ ಇದನ್ನು ವಿರೋಧ ಮಾಡಿದರೆ ಮತ್ತೊಂದಷ್ಟು ಜನ ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಉತ್ತರ ಪ್ರದೇಶ ಸರ್ಕಾರದ ಎಲ್ಲ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ, ಸರಿಯಾದ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ವಕ್ಫ್ ಆಸ್ತಿ ಕೆಲವರ ಹಿಡಿತದಲ್ಲಿತ್ತು, ಈಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ಎಲ್ಲರ ಉದ್ಧಾರಕ್ಕೋಸ್ಕರವಾಗಿ ಬಳಸಿದ್ದೇ ಆದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಹಲವು ವರ್ಷಗಳಿಂದ ಈ ಪಸ್ಮಾಂದ ಮುಸ್ಲಿಮರಿಗೋಸ್ಕರವಾಗಿ ಕೆಲಸ ಮಾಡುತ್ತಿರುವಂಥ ಒಬ್ಬ ಮೌಲಾನಾ. ಅವರು ಈ ಹಿಂದೆ ವಕ್ಫ್ ಬಿಲ್ ಪಾಸ್ ಆದಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಮಿತ್ರರೇ, ಇವರೊಬ್ಬರೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ವಕ್ಫ್ನ ಬಗ್ಗೆ ಮಾತನಾಡೋದಕ್ಕೆ ಅನೇಕ ಮುಲ್ಲಾ ಮೌಲಾನಗಳು ಮುಂದೆ ಬರ್ತಾ ಇದ್ದಾರೆ. ಇನ್ನು ಯೋಗಿಯ ಈ ವಿಪರೀತ ಕ್ರಮಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಸಂಸದನಾಗಿರುವಂತಹ ಇಮ್ರಾನ್ ಮಕ್ಸೂದ್ ಈಗಾಗಲೇ ಯುಪಿ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ಯುಪಿಯಲ್ಲಿ 78% ಪ್ರಾಪರ್ಟಿಯನ್ನು ಸರ್ಕಾರಿ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಅನೇಕ ಆಸ್ತಿಗಳಲ್ಲಿ ಮಸೀದಿಗಳಿದ್ದಾವೆ, ಈದ್ಗಾಗಳಿದೆ, ಕಬರಿಸ್ತಾನ ಇದೆ. ಇದೆಲ್ಲವೂ ಕೂಡ ಇವತ್ತು ನಿನ್ನೆಯಿಂದ ಇರೋದಲ್ಲ, 400-500 ವರ್ಷಗಳಿಂದ ಇದೆಲ್ಲ ಮುಸ್ಲಿಮರ ಕೈಲಿರುವಂತಹ ಆಸ್ತಿಯಾಗಿದೆ. ಈಗ ಸರ್ಕಾರ ತನ್ನದು ಅಂತ ಹೇಳಿ ಘೋಷಣೆ ಮಾಡೋದಾದ್ರೂ ಹೇಗೆ ಸಾಧ್ಯ? ಇದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನಾವು ಇದನ್ನು ಪ್ರತಿಭಟಿಸ್ತೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಇವತ್ತು ಈ ದೇಶದಲ್ಲಿ ಬಿಜೆಪಿ ಆಡಳಿತವಿರುವಂತಹ ಹಲವು ರಾಜ್ಯಗಳಿದ್ದಾವೆ, ಮತ್ತೆ ಕೆಲವು ರಾಜ್ಯಗಳಲ್ಲಿ NDA ಮಿತ್ರ ಪಕ್ಷದ ಅಧಿಕಾರಗಳಿದೆ. ಆದರೆ ಯಾವ ರಾಜ್ಯವೂ ಕೂಡ ಕೇಂದ್ರ ಸರ್ಕಾರ ತಂದಂತಹ ವಕ್ಫ್ ಕಾನೂನನ್ನು ತಕ್ಷಣಕ್ಕೆ ಜಾರಿಗೊಳಿಸೋದಕ್ಕೆ ಅಷ್ಟೊಂದು ಉತ್ಸಾಹವನ್ನು ತೋರಿಸಿರಲಿಲ್ಲ. ಆದರೆ ಉತ್ತರ ಪ್ರದೇಶ ಸರ್ಕಾರ ಮಾತ್ರ ಮೊದಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಯಾವಾಗ ಕಾನೂನು ಪಾಸ್ ಆಯಿತೋ ತಕ್ಷಣ ಆ ಎಲ್ಲ ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದಷ್ಟು ಅಂಶಗಳಿಗೆ ತಡೆ ಸಿಕ್ಕಿದೆ. ಇದರ ಬಗ್ಗೆಯೂ ಕೂಡ ಚಿಕ್ಕದಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ. ಈ ಹಿಂದೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನೀವು ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಕಾನೂನಿಗೆ ತಡೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ, ಆದರೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ, ವಕ್ಫ್ ಕಾನೂನಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಅದು ಅವರ ತಪ್ಪು ಕಲ್ಪನೆಯಾಗಿದೆ. ಜೊತೆಗೆ ಈ ರೀತಿಯಾಗಿ ಕೆಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ತಂದಂತಹ ವಕ್ಫ್ ಕಾನೂನಿಗೆ ತಡೆ ಕೊಟ್ಟಿಲ್ಲ. ಕೇವಲ 2 ವಿಚಾರದಲ್ಲಿ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಕೆಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ, ಕೇಂದ್ರ ಸರ್ಕಾರ ತಂದಂತಹ ಕಾನೂನಿನಲ್ಲಿ ವಕ್ಫ್ ಬೈ ಯೂಸರ್ ನಿಯಮವನ್ನು ರದ್ದುಪಡಿಸಿ ಎಲ್ಲ ವಕ್ಫ್ ಆಸ್ತಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಡಲಾಗಿತ್ತು. ಇದರಿಂದಾಗಿ ಕೆಲ ದಾಖಲೆಗಳಿಲ್ಲದಂತಹ ಆಸ್ತಿಗಳನ್ನು ಸರ್ಕಾರ ಡಿನೋಟಿಫಿಕೇಶನ್ ಮಾಡುವಂತಹ ಆತಂಕ ಇತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಈ ರೀತಿಯ ಸರ್ವೆಗಳನ್ನು ಮಾಡಿ ಡಿನೋಟಿಫಿಕೇಶನ್ ಮಾಡಬೇಡಿ, ನಮ್ಮ ಮುಂದಿನ ಆದೇಶ ಬರುವವರೆಗೂ ಕೂಡ ತಾಳ್ಮೆಯಿಂದ ಇರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಎರಡನೇದಾಗಿ ಮಿತ್ರರೇ, ವಕ್ಫ್ ಬೋರ್ಡ್ಗೆ ಹೊಸದಾಗಿ ನೇಮಕಾತಿಯನ್ನು ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈ 2 ವಿಚಾರದಲ್ಲಿ ಮಾತ್ರ, ಅಂದ್ರೆ ಈ 2 ಸೆಕ್ಷನ್ಗಳಿಗೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ.
ಆದರೆ ಕೆಲ ಮಹಾನುಭಾವರು ಮಾತ್ರ ಸುಪ್ರೀಂ ಕೋರ್ಟ್ ಕಂಪ್ಲೀಟಾಗಿ ವಕ್ಫ್ ಬೋರ್ಡ್ನ ಕಾನೂನಿಗೆ ತಡೆ ಕೊಟ್ಟು ಬಿಟ್ಟಿದೆ, ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗಿದೆ, ಈ ರೀತಿಯ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನು ಮಿತ್ರರೇ, ಉತ್ತರ ಪ್ರದೇಶದ ವಿಚಾರಕ್ಕೆ ವಾಪಸ್ ಬರೋದಾದ್ರೆ UP ಸರ್ಕಾರದ ಸ್ಪೀಡನ್ನು ನೋಡಿದ್ರೆ ವಕ್ಫ್ ಬೈ ಯೂಸರ್ ನಿಯಮ ರದ್ದಾಗಿದ್ದೇ ಆದರೆ, ಅಂದರೆ ಸುಪ್ರೀಂ ಕೋರ್ಟ್ ಈಗ ತಾತ್ಕಾಲಿಕವಾಗಿ ರಿಲೀಫ್ ಕೊಟ್ಟಿದೆಯಲ್ಲ, ಅದನ್ನು ಏನಾದರೂ ಸುಪ್ರೀಂ ಕೋರ್ಟ್ ಹಿಂಪಡೆದು ಅಥವಾ ಬೇರೆ ರೀತಿಯ ಆದೇಶವನ್ನು ಮಾಡಿದ್ದೇ ಆದರೆ, ಅಥವಾ ಕೇಂದ್ರ ಸರ್ಕಾರ ಈಗಾಗಲೇ ತಂದಿರುವ ಕಾನೂನೇನಿದೆ ಅದು ಯಥಾವತ್ತಾಗಿ ಜಾರಿಯಾಗಿದ್ದೇ ಆದರೆ, ಉತ್ತರ ಪ್ರದೇಶದಲ್ಲಿ 78% ವಕ್ಫ್ ಭೂಮಿ ಈಗಾಗಲೇ ಅವರೇನು ಅನುಭವಿಸ್ತಾ ಇದ್ರು ಆ ಭೂಮಿ ಸರ್ಕಾರದ ವಶ ಆಗತ್ತೆ. ಸರ್ಕಾರ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅದಕ್ಕೆ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದೆ. ಇದು ಕೆಲ ನಾಯಕರಿಗೆ ತಳಮಳವನ್ನು ಸೃಷ್ಟಿ ಮಾಡಿದೆ. ಈ ಹಿಂದೆ ವಕ್ಫ್ನ ವಿರೋಧಿಸಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅಸಾದುದ್ದೀನ್ ಓವೈಸಿ ಒಂದು ಭಾಷಣ ಮಾಡಿದ್ರು. ಈಗಲೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಆ ಭಾಷಣ ವೈರಲ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಅಸಾದುದ್ದೀನ್ ಓವೈಸಿ ಒಂದು ಸತ್ಯವನ್ನು ಹೇಳಿದರು. ಉತ್ತರ ಪ್ರದೇಶದಲ್ಲಿ ಒಟ್ಟು 1,21,000 ವಕ್ಫ್ ಆಸ್ತಿ ಇದೆ. ಇದರಲ್ಲಿ 1,12,000 ಆಸ್ತಿಗಳಿಗೆ ಯಾವುದೇ ದಾಖಲೆಗಳಿಲ್ಲ. ನಾವು ಅದನ್ನು ವಕ್ಫ್ ಬೈ ಯೂಸರ್ ನಿಯಮದಡಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹೊಸ ಕಾನೂನು ಬಂದಿದ್ದೇ ಆದರೆ ಅದನ್ನು ರಕ್ಷಿಸುವವರು ಯಾರು? ಅದು ನಮ್ಮ ಕೈಯಲ್ಲಿ ಉಳಿಯುತ್ತಾ? ಹೀಗಂತ ಅಸಾದುದ್ದೀನ್ ಓವೈಸಿ ಪ್ರಶ್ನೆ ಕೇಳಿದರು. ಅಂದರೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಈ ಹಿಂದೆ ಇದ್ದಂತಹ ವಕ್ಫ್ ಕಾನೂನಿನ ಅಡಿಯಲ್ಲಿ ಸರ್ಕಾರಿ ಆಸ್ತಿಗಳನ್ನೆಲ್ಲ ಕಬ್ಜಾ ಮಾಡ್ಕೊಂಡು ಕುಳಿತಿದ್ದಾರೆ. ಅದೆಲ್ಲದನ್ನು ಈಗ ಇಂಚಿಂಚು ವಶಕ್ಕೆ ಪಡೆಯೋದಕ್ಕೆ ಯೋಗಿ ಸರ್ಕಾರ ಮುಂದಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಉತ್ತರ ಪ್ರದೇಶದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇಲ್ಲ. ಎಲ್ಲೂ ಕೂಡ ಜನ ಬೀದಿಗಿಳಿದು ಕಲ್ಲು ಹೊಡೆಯೋದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದ್ರೆ ಭಯ ಇದೆ. ಅಲ್ಲಿರೋದು ಮಮತಾ ಬ್ಯಾನರ್ಜಿ ಅಲ್ಲ, ಯೋಗಿ ಆದಿತ್ಯನಾಥ್. ಒಂದು ವೇಳೆ ಕಲ್ಲು ಹೊಡೆದಿದ್ದೆ ಆದರೆ ಉಳಿದ 29,000 ಆಸ್ತಿಯನ್ನು ವಕ್ಫ್ ಭೂಮಿ ಅಂತ ಹೇಳ್ತಾ ಇದ್ರಲ್ಲ, ಅದನ್ನೂ ಕೂಡ ಸರ್ಕಾರಿ ಆಸ್ತಿ ಅಂತಂದ್ರೆ ಏನು ಮಾಡೋದು? ಮುಂದಿನ ದಿನಗಳಲ್ಲಿ ಮಿತ್ರರೇ, ಅಂದರೆ ಸುಪ್ರೀಂ ಕೋರ್ಟ್ನ ಫೈನಲ್ ಆರ್ಡರ್ ಆಗುತ್ತಲ್ಲ, ಅದಾದ ಬಳಿಕ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಚಾರವಾಗಿ ನಿಮಗೇನನ್ಸುತ್ತೆ? ಉತ್ತರ ಪ್ರದೇಶ ಸರ್ಕಾರದ ಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.